ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಇವತ್ತು ನಾವು ಅಧ್ಯಾಯ 4 ಬಡತನ ಅಧ್ಯಾಯ 4ರ ಬಡತನವನ್ನು ನಾವು ಈ ದಿನ ಈ ತರಗತಿಯಲ್ಲಿ ವಿಚಾರವನ್ನು ನೋಡ್ತಾ ಹೋಗೋಣ. ಅಂದರೆ ಅರ್ಥಶಾಸ್ತ್ರದ ಪ್ರಥಮ PUCಯಲ್ಲಿ 2 ಭಾಗಗಳನ್ನು ನಾವು ನೋಡ್ತೀವಿ. ಒಂದು ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಭಾಗವನ್ನು, ಹಾಗೆಯೇ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಭಾಗ 2ರಲ್ಲಿ ನೋಡ್ತೀವಿ. ಇದು ಭಾಗ 2ರಲ್ಲಿ 4ನೇ ಅಧ್ಯಾಯ ಬಡತನ ಅಂತ. ಈಗ ಇಂದಿನ ತರಗತಿಯಲ್ಲಿ ನಾವು ಬಡತನದ ಹೇಗೆ ಬಡವರಂದ್ರೆ ಯಾರು ಅನ್ನೋದನ್ನ ನೋಡಿದ್ದೀವಿ. ಗ್ರಾಮೀಣ ಬಡವರು ಮತ್ತು ನಗರದಲ್ಲಿ ಕಂಡು ಬರ್ತಕ್ಕಂಥ ಬಡವರು, ಇವರ ಬಗ್ಗೆ ನಾವು ವಿಚಾರ ಮಾಡಿದ್ದೀವಿ. ಹಾಗೆಯೇ ಬಡತನದ ಲಕ್ಷಣಗಳು ಯಾವ ರೀತಿ ಇರ್ತವೆ, ಬಡವರನ್ನ ಹೇಗೆ ಗುರುತಿಸ್ತೀವಿ, ಬಡತನದ ಲಕ್ಷಣಗಳು, ಬಡವರು ಅಂದ್ರೆ ಯಾರು ಮತ್ತು ಅವರು ಎಲ್ಲಿ ಕಂಡು ಬರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಯಾರಾಗಿರ್ತಾರೆ, ನಗರ ಪ್ರದೇಶದಲ್ಲಿ ಆಗಿರ್ತಾರೆ, ಅವರ ಲಕ್ಷಣಗಳು ಏನಾಗಿರ್ತವೆ. ಆನಂತರ ಬಡವರನ್ನ ಗುರುತಿಸುವುದು ಹೇಗೆ, ನಾವು ಬಡವರನ್ನ ಗುರುತಿಸ್ಬೇಕು. ಯಾಕೆ ಗುರುತಿಸ್ಬೇಕು ಅಂತ ಹೇಳಿದ್ರೆ, ಅವರ ಒಂದು ಬಡತನವನ್ನ ಕಡಿಮೆ ಮಾಡಬೇಕಾದ್ರೆ ನಾವು ಬಡವರನ್ನ ಗುರುತಿಸ್ಬೇಕಾಗುತ್ತೆ. ಯೋಜನೆಗಳನ್ನ ಬಡವರಿಗಾಗಿ ಯೋಜನೆಗಳನ್ನ ರೂಪಿಸಬೇಕು ಅಂತ ಹೇಳಿದ್ರೆ ನಾವು ಬಡವರನ್ನ ಗುರುತಿಸಬೇಕಾಗುತ್ತದೆ. ಹಾಗೆಯೇ ಕಾರ್ಯತಂತ್ರಗಳನ್ನ ನಾವು ರೂಪಿಸಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಹ ಬಡತನದ ಬಡವರು ಅಂದ್ರೆ ಯಾರು ಅಂತ ಗುರುತಿಸಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಬಡತನ ಅಂದ್ರೆ ಏನು, ಬಡವರು ಅಂದ್ರೆ ಯಾರು ಅನ್ನೋದನ್ನು ನೋಡಿದೀವಿ. ಇಲ್ಲಿ ಒಟ್ಟಾರೆ ಬಡವರು ದೈಹಿಕವಾಗಿ ದುರ್ಬಲರಾಗಿರ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಯಾಕೆ ದುರ್ಬಲರಾಗಿರ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಜ್ಞಾನದ ಕೊರತೆ ಇರುತ್ತದೆ, ಅವರು ಅಜ್ಞಾನಿಗಳಾಗಿರ್ತಾರೆ, ಅಥವಾ ಅವರು ಬರೋದಕ್ಕೆ ಸಾಧ್ಯವಿಲ್ಲ ಅವರಿಗೆ. ಹಾಗಾಗಿ ಅವರಲ್ಲಿ ಸಾಕ್ಷರತೆಯ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಮತ್ತೆ ದುರ್ಬಲರಾಗಿರೋದಕ್ಕೆ ಮುಖ್ಯ ಕಾರಣ ಅವರಿಗೆ ಅನಾರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕಂಡು ಬರ್ತಾ ಇರ್ತದೆ. ಬಡವರಲ್ಲಿ ಅನಾರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕಂಡು ಬರ್ತಾ ಇರ್ತದೆ. ಹಾಗೆಯೇ ಅವರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ. ಬಡವರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋದ್ರಿಂದ ಬಡವರು ದೈಹಿಕವಾಗಿ ದುರ್ಬಲರಾಗಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬಡವರು ದೈಹಿಕವಾಗಿ ಯಾಕೆ ದುರ್ಬಲರಾಗಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಪ್ರಮುಖವಾಗಿ 3 ಸಂಗತಿಗಳನ್ನ ನಾವು ನೋಡ್ಬೋದು. ಒಂದು ಸಾಕ್ಷರತೆಯ ಕೊರತೆ, ಇನ್ನೊಂದು ಆರೋಗ್ಯದ ಸೌಲಭ್ಯಗಳ ಕೊರತೆ, ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಪೌಷ್ಟಿಕತೆ. ಆಹಾರದಲ್ಲಿ ಅಪೌಷ್ಟಿಕತೆ, ಪೌಷ್ಟಿಕಾಂಶವುಳ್ಳಂತಹ ಆಹಾರವನ್ನ ಅವರಿಗೆ ದೊರೀತಾ ಇರೋದಿಲ್ಲ. ಹಾಗಾಗಿ ಅವರು ದೈಹಿಕವಾಗಿ ದುರ್ಬಲರಾಗಿರ್ತಾರೆ. ಹೀಗೆ ನಾವು ಬಡವರನ್ನ ಗುರುತಿಸಬಹುದು. ಒಟ್ಟಾರೆಯಾಗಿ ಬಡವರನ್ನ ಗುರುತಿಸುವ ಕಾರ್ಯ ಭಾರತದಲ್ಲಿ ಆದಾಯ ಮತ್ತು ಆಸ್ತಿಗಳ ಆಧಾರದ ಮೇಲೆ ಬಡವರನ್ನ ಗುರುತಿಸ್ತಾ ಇದ್ದೀವಿ. ಹಾಗೆಯೇ ಬಡವರಲ್ಲಿ ಮುಖ್ಯವಾಗಿ ಇಡೀ ಜನರನ್ನ 2 ಭಾಗಗಳಾಗಿ ನೋಡ್ತೀವಿ. ಒಂದು ಬಡವರು, ಮತ್ತೊಂದು ಬಡವರಲ್ಲದವರು ಅಂತೇಳಿ ನಾವು ನೋಡಿದ್ದೀವಿ. ಬಡವರು ಅಂತ ಹೇಳಿದ್ರೆ ಸಂಪೂರ್ಣ ಬಡವರು, ಕಡು ಬಡವರು, ಬಡವರು, ಇವರನ್ನ ಬಡವರು ಅನ್ನೋ ವರ್ಗದಲ್ಲಿ ಸೇರಿಸ್ತೀವಿ. ಹಾಗೇನೆ ಬಡವರಲ್ಲದವರನ್ನ ಅಷ್ಟಾಗಿ ಬಡವರಲ್ಲದವರು, ಮತ್ತೆ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತ ವರ್ಗ, ಹಾಗೇನೆ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು, ಇವರನ್ನೆಲ್ಲ ನಾವು ಬಡವರ ಅಲ್ಲದವರ ಗುಂಪಿನಲ್ಲಿ ಸೇರಿಸ್ತೀವಿ. ಹೀಗೆ ಬಡವರನ್ನ ನಾವು ಒಟ್ಟಾರೆ ಜನಸಂಖ್ಯೆಯನ್ನ 2 ಭಾಗಗಳಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಡವರು ಅನ್ನೋದನ್ನ ಗುರುತಿಸೋದಕ್ಕೆ ಬಡವರು ಮತ್ತು ಬಡವರಲ್ಲದವರ ನಡುವೆ ಒಂದು ರೇಖೆಯನ್ನ ಎಳಿಬೇಕಾಗುತ್ತದೆ. ಅದನ್ನೇ ಬಡತನದ ರೇಖೆ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಈಗ ಬಡತನದ ವರ್ಗೀಕರಣ, ಬಡತನದ ವರ್ಗೀಕರಣ, ಬಡತನದ ವರ್ಗೀಕರಣ, ಕ್ಲಾಸಿಫಿಕೇಶನ್ಸ್ ಆಫ್ ಪಾವರ್ಟಿ ಅಂತ ಹೇಳಿ ಕರಿತೀವಿ. ಕ್ಲಾಸಿಫಿಕೇಶನ್ಸ್ ಆಫ್ ಪಾವರ್ಟಿ, ಬಡವರನ್ನ ವರ್ಗೀಕರಿಸಬೇಕು. ವರ್ಗೀಕರಣವನ್ನ ಪ್ರಮುಖವಾಗಿ 3 ಭಾಗಗಳಾಗಿ ನಾವು ನೋಡ್ತೀವಿ. ಒಂದು ದೀರ್ಘಾವಧಿ ಬಡವರು, ದೀರ್ಘಾವಧಿ ಬಡವರು,
ದೀರ್ಘಾವಧಿ ಬಡವರು. ಎರಡನೇದಾಗಿರ್ತಕ್ಕಂಥದ್ದು ಕ್ಷಣಿಕ ಬಡವರು. ಹಾಗೆಯೇ ಮೂರನೇದಾಗಿರ್ತಕ್ಕಂತಹ ಒಂದು ಬಡವರ ವರ್ಗೀಕರಣ ಬಡವರಲ್ಲದವರು. ಬಡವರಲ್ಲದವರು ಅಂತ ಹೇಳಿ ಪ್ರಮುಖವಾಗಿ ಮೂರು ಭಾಗಗಳಾಗಿ ನೋಡ್ತಾ ಇರ್ತೀವಿ. ಬಡವರ ವರ್ಗೀಕರಣವನ್ನ ನಾವು ಮೂರು ಭಾಗಗಳಾಗಿ ನೋಡ್ತಾ ಇದ್ದೀವಿ. ಒಂದು ಬಡವರು, ದೀರ್ಘಾವಧಿ ಬಡವರು. ಎರಡನೇದಾಗಿರ್ತಕ್ಕಂಥದ್ದು ಕ್ಷಣಿಕ ಬಡವರು. ಮೂರನೇದಾಗಿರ್ತಕ್ಕಂಥದ್ದು ಬಡವರಲ್ಲದವರು ಅಂತ ಹೇಳಿ ಮೂರು ಭಾಗಗಳಾಗಿ ನಾವು ನೋಡ್ತೀವಿ. ಈಗ ದೀರ್ಘಾವಧಿ ಬಡವರು ಅಂತ ಹೇಳಿದ್ರೇನು? ದೀರ್ಘಾವಧಿ ಅಂತ ಹೇಳಿದ್ರೆ ಯಾವ ಜನರು ಬಹಳ ದೀರ್ಘಕಾಲದವರೆಗೆ ಬಡತನದ ರೇಖೆಯ ಕೆಳಗೆ ಇರ್ತಾರೋ ಅಂತವರನ್ನ ನಾವು ದೀರ್ಘಾವಧಿ ಬಡವರು ಅಂತೇಳಿ ಕರಿತೀವಿ. ಬಡತನದ ರೇಖೆಗಿಂತ ಯಾವಾಗಲೂ ಸಹ ಕೆಳಗೆ ಇರ್ತಕ್ಕಂಥದ್ದು ಜನರು ಯಾವಾಗಲೂ ಸಹ ಯಾವ ಜನರು ಬಡತನದ ರೇಖೆಗಿಂತಲೂ ಕೆಳಗಿರ್ತಾರೋ ಅವರನ್ನ ದೀರ್ಘಾವಧಿ ಬಡವರು. ಯಾವ ಜನರು ಯಾವಾಗಲೂ ಸಹ ಬಡತನದ ರೇಖೆಯ ಕೆಳಗಿದ್ರೆ ಅಂದ್ರೆ ಅವ್ರ ಹುಟ್ಟಿನಿಂದ ಸಾಯುವವರೆಗೂ ಸಹ ಅವರು ಬಡವರಾಗಿಯೇ ಇದ್ದಾರೆ, ಅವರನ್ನ ದೀರ್ಘಾವಧಿಯ ಬಡವರು ಅಂತ ಹೇಳಿ ಕರಿತೀವಿ. ಈ ದೀರ್ಘಾವಧಿಯ ಬಡವರಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡ್ಬೋದು. ಒಂದು ಸದಾ ಬಡವರು, ಮತ್ತೊಂದಾಗಿರ್ತಕ್ಕಂಥದ್ದು ಸಾಮಾನ್ಯ ಬಡವರು. ಸದಾ ಬಡವರು ಮತ್ತೊಂದು ಸಾಮಾನ್ಯ ಬಡವರು. ಸದಾ ಬಡವರು ಅಂತ ಹೇಳಿದ್ರೆ ಯಾವ ಜನರು ಯಾವಾಗಲೂ ತಮ್ಮ ಜೀವನ ಪೂರ್ತಿ ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅವರನ್ನ ನಾವು ಸದಾ ಬಡವರು ಅಂತ ಹೇಳ್ತೀವಿ. ಸದಾ ಬಡವರು ಅಂತ ಹೇಳಿದ್ರೆ ಯಾವ ಜನರು ತಮ್ಮ ಜೀವನದ ಪೂರ್ತಿ ಬಡತನದ ರೇಖೆಗಿಂತ ಕೆಳಗಿರುವವರನ್ನ ನಾವು ಸದಾ ಬಡವರು ಅಂತ ಹೇಳಿ ಕರಿತೀವಿ. ಅಂದ್ರೆ ಇವರು ಯಾವಾಗಲೂ ಸಹ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹ ಬಡತನದ ರೇಖೆಯ ಕೆಳಗೇನೇ ಇರ್ತಾರೆ. ಇವರನ್ನ ನಾವು ಸದಾ ಬಡವರು ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದಲ್ಲೇ ಸಾವನ್ನಪ್ಪತಕ್ಕಂತಹ ವರ್ಗದವರು, ಇವರನ್ನ ಸದಾ ಬಡವರು ಅಂತ ಹೇಳಿ ಕರಿತೀವಿ. ಇವರು ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಕನಿಷ್ಠ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಸದಾ ಬಡವರಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಗತ್ಯತೆಗಳನ್ನು ಸಹ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಬಡವರನ್ನ ನಾವು ಸದಾ ಬಡವರು ಅಂತೇಳಿ ಕರಿತೀವಿ. ಇನ್ನ ಸಾಮಾನ್ಯ ಬಡವರು ಅಂತ ಹೇಳಿದ್ರೆ ಎರಡನೇದಾಗಿರ್ತಕ್ಕಂಥದ್ದು ಸಾಮಾನ್ಯ ಬಡವರು ಅಂದ್ರೆ ಯಾವ ಜನರು ತಮ್ಮ ಜೀವನದ ಹೆಚ್ಚು ಭಾಗ ಬಡತನದ ರೇಖೆಗಿಂತ ಕೆಳಗೆ ಜೀವನವನ್ನು ನಡೆಸುತ್ತಿದ್ದು ಯಾವಾಗಲೂ ಒಮ್ಮೆ ಬಡತನದ ರೇಖೆಗಿಂತ ಮೇಲೆ ಅವರ ಜೀವನ ನಡೆಸ್ತಾ ಇದ್ರೆ ಅವರನ್ನ ಸಾಮಾನ್ಯ ಬಡವರು ಅಂತೇಳಿ ಕರಿತೀವಿ. ಯಾವ ಜನರು ಯಾವಾಗಲೂ ಅಂದ್ರೆ ಹೆಚ್ಚು ಭಾಗ ಬಡತನದ ರೇಖೆಗಿಂತ ಕೆಳಗೆ ಜೀವನವನ್ನು ನಡೆಸ್ತಾ ಇದ್ದು ಒಮ್ಮೆ ಜೀವನದಲ್ಲಿ ಒಂದು ಸಾರಿ ಬಡತನದ ರೇಖೆಗಿಂತ ಮೇಲ್ಭಾಗದಲ್ಲಿ ಅವರು ಜೀವನ ನಡೆಸಿದ್ದಾರೆ ಅಂತಹ ಬಡವರನ್ನ ಸಾಮಾನ್ಯ ಬಡವರು ಅಂತೇಳಿ ಕರಿತೀವಿ. ಇಲ್ಲಿ ದೀರ್ಘಾವಧಿ ಬಡವರಲ್ಲಿ ಎರಡು ಪ್ರಕಾರ ಇದೆ. ಒಂದು ಸದಾ ಬಡವರು, ಮತ್ತೊಂದು ಸಾಮಾನ್ಯ ಬಡವರು. ಈ ದೀರ್ಘಾವಧಿ ಬಡವರು ಅಂದ್ರೆ ಸಾಮಾನ್ಯವಾಗಿ ಇವರು ಹೆಚ್ಚು ಕಾಲ ಬಡತನದ ರೇಖೆಗಿಂತ ಕೆಳಗೇನೆ ಅವರು ಜೀವನ ಮಾಡ್ತಾ ಇರ್ತಾರೆ. ತಮ್ಮ ಜೀವನದ ಬಹುಭಾಗವನ್ನ ಬಡತನದ ರೇಖೆಗಿಂತ ಕೆಳಗೇನೆ
ಜೀವನವನ್ನು ನಿರ್ವಹಿಸ್ತಾ ಇದ್ರೆ ಅವರನ್ನ ದೀರ್ಘಾವಧಿ ಬಡವರು ಅಂತ ಕರಿತೀವಿ. ಇದರಲ್ಲಿ 2 ಭಾಗ, ಸದಾ ಬಡವರು ಮತ್ತೊಂದು ಸಾಮಾನ್ಯ ಬಡವರು ಅಂತೇಳಿ ನಾವು ನೋಡಿದ್ದೀವಿ. ಈಗ ಎರಡನೇದಾಗಿರ್ತಕ್ಕಂಥದ್ದು ಕ್ಷಣಿಕ ಬಡವರು. ಎರಡನೇದಾಗಿರ್ತಕ್ಕಂಥದ್ದು ಕ್ಷಣಿಕ ಬಡವರು. ಈ ಕ್ಷಣಿಕ ಬಡವರು ಅಂತ ಅಂದ್ರೆ ಯಾರು ಅನ್ನೋದನ್ನು ನೋಡೋದಾದ್ರೆ, ಯಾವ ಜನರು ಕೆಲವೊಮ್ಮೆ ಬಡತನದ ರೇಖೆಗಿಂತ ಕೆಳಗೆ ಮತ್ತೆ ಕೆಲವೊಮ್ಮೆ ಬಡತನದ ರೇಖೆಗಿಂತ ಮೇಲ್ಭಾಗದಲ್ಲಿ ಅವರು ತಮ್ಮ ಜೀವನವನ್ನ ನಿರ್ವಹಿಸ್ತಾ ಇದ್ರೆ, ಏರಿಳಿತಕ್ಕೆ ಒಳಗಾಗಿ ಜೀವನವನ್ನ ನಿರ್ವಹಿಸ್ತಾ ಇದ್ರೆ ಅವರನ್ನ ಕ್ಷಣಿಕ ಬಡವರು ಅಂತೇಳಿ ಕರಿತೀವಿ. ಕ್ಷಣಿಕ ಬಡವರು ಅಂತ ಹೇಳಿದ್ರೆ ಒಂದ್ಸರಿ ಬಡತನದ ರೇಖೆಗಿಂತ ಕೆಳಗಿರ್ತಾರೆ, ಮತ್ತೊಂದ್ಸರಿ ಬಡತನದ ರೇಖೆಗಿಂತ ಮೇಲ್ಮಟ್ಟದಲ್ಲಿ ಜೀವನವನ್ನ ನಿರ್ವಹಿಸ್ತಾ ಇರ್ತಾರೆ. ಇವರನ್ನ ನಾವೇನಂತ ಕರಿತೀವಿ, ಕ್ಷಣಿಕ ಬಡವರು ಅಂತ ಹೇಳಿ ಕರಿತೀವಿ. ಇದರಲ್ಲಿ 2 ಭಾಗಗಳು ಅಂತ ನಾವು ನೋಡ್ಬೋದು. ಒಂದನೇದಾಗಿರ್ತಕ್ಕಂಥದ್ದು ಕಡೆಯುವ ಬಡವರು. ಕಡೆಯುವ ಬಡವರು. ಎರಡನೇದು ಆಕಸ್ಮಿಕ ಬಡವರು. ಆಕಸ್ಮಿಕ ಬಡವರು. ಕ್ಷಣಿಕ ಬಡವರಲ್ಲಿ 2 ಭಾಗಗಳನ್ನು ನಾವು ನೋಡ್ತೀವಿ. ಒಂದು ಕಡೆಯುವ ಬಡವರು, ಮತ್ತೊಂದು ಆಕಸ್ಮಿಕ ಬಡವರು. ಈಗ ಕಡೆಯುವ ಬಡವರು ಅಂತ ಹೇಳಿದ್ರೆ ಯಾವ ಜನರು ಬಡತನದ ರೇಖೆಗಿಂತ ಒಮ್ಮೆ ಕೆಳಗೆ ಮತ್ತು ಬಡತನದ ರೇಖೆಗಿಂತ ಮೇಲ್ಭಾಗದಲ್ಲಿ ಜೀವನವನ್ನ ನಿರ್ವಹಿಸ್ತಾ ಇರ್ತಾರೋ ಅವರನ್ನ ಕಡೆಯುವ ಬಡವರು ಅಂತೇಳಿ ಕರಿತೀವಿ. ಕಡೆಯುವ ಬಡವರು ಅಂತ ಹೇಳಿದ್ರೆ ಕೆಲವೊಮ್ಮೆ ಅವರು ಬಡತನದ ರೇಖೆಗಿಂತ ಕೆಳಗೆ ಜೀವಿಸ್ತಾ ಇರ್ತಾರೆ, ಇನ್ನ ಕೆಲವೊಮ್ಮೆ ಕೆಲವು ಕಾಲಗಳ ಅವಧಿಯಲ್ಲಿ ಬಡತನದ ರೇಖೆಗಿಂತ ಮೇಲ್ಭಾಗದಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ರೆ ಅವರನ್ನ ಕಡೆಯುವ ಬಡವರು ಅಂತೇಳಿ ಕರಿತೀವಿ. ಹಾಗೆಯೇ ಆಕಸ್ಮಿಕ ಬಡವರು ಅಂತ ಹೇಳಿದ್ರೆ ಅವರು ಬಡತನದ ರೇಖೆಗಿಂತ ಮೇಲ್ಭಾಗದಲ್ಲೇ ಜೀವನವನ್ನು ನಡೆಸ್ತಾ ಇರ್ತಾರೆ, ಆದ್ರೆ ಕೆಲವೊಮ್ಮೆ ಜೀವನದಲ್ಲಿ ಒಮ್ಮೆ ಅವರು ಬಡತನದ ರೇಖೆಗಿಂತ ಕೆಳಭಾಗದಲ್ಲಿ ಜೀವನ ನಡೆಸಿರ್ತಾರೆ. ಇವರನ್ನ ಆಕಸ್ಮಿಕ ಬಡವರು ಅಂತೇಳಿ ಕರಿತೀವಿ. ಆಕಸ್ಮಿಕ ಬಡವರು ಅಂತ ಹೇಳಿದ್ರೆ ಯಾವ ಜನರು ಬಡತನದ ರೇಖೆಗಿಂತ ಮೇಲ್ಮಟ್ಟದಲ್ಲೇ ಹೆಚ್ಚು ಭಾಗ ಜೀವನವನ್ನು ನಡೆಸಿ ಕೆಲವೊಮ್ಮೆ ಅವರು ಬಡತನದ ರೇಖೆಗಿಂತ ಕೆಳಭಾಗದಲ್ಲಿ ಜೀವನವನ್ನು ನಡೆಸಿದ್ರೆ ಅವರನ್ನ ಆಕಸ್ಮಿಕ ಬಡವರು ಅಂತೇಳಿ ಕರಿತೀವಿ. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಬಡವರಲ್ಲದವರು ಅಂತ ಹೇಳಿದ್ರೆ ಇವರು ಜೀವನದಲ್ಲಿ ಒಮ್ಮೆಯೂ ಸಹ ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವನವನ್ನ ನಡೆಸಿರೋದಿಲ್ಲ. ಬಡತನದ ರೇಖೆಗಿಂತ ಮೇಲ್ಮಟ್ಟದಲ್ಲಿಯೇ ಹೆಚ್ಚು ಭಾಗ ಅವರ ಪೂರ್ತಿ ಜೀವನವನ್ನ ನಿರ್ವಹಿಸಿದ್ರೆ ಅವರನ್ನ ಬಡವರಲ್ಲದವರು ಅಂತೇಳಿ ಕರಿತೀವಿ. ಬಡವರಲ್ಲದವರು ಅಂತ ಹೇಳಿದ್ರೆ ಬಡತನದ ರೇಖೆಗಿಂತ ಹೆಚ್ಚು ಜೀವನದಲ್ಲಿ ಹೆಚ್ಚು ಭಾಗ ಬಡತನದ ರೇಖೆಯ ಮೇಲ್ಭಾಗದಲ್ಲಿಯೇ ಅವರು ಜೀವನವನ್ನ ನಡೆಸ್ತಾ ಇದ್ರೆ ಅವರನ್ನ ಬಡವರಲ್ಲದವರು ಅಂತ ಹೇಳಿ ಕರಿತೀವಿ. ಹೀಗೆ ಬಡತನದ ವರ್ಗೀಕರಣವನ್ನ ಪ್ರಮುಖವಾಗಿ ನಾವು 3 ಭಾಗಗಳಾಗಿ ನೋಡಬಹುದು. 1 ದೀರ್ಘಾವಧಿ ಬಡವರು, 2 ಕ್ಷಣಿಕ ಬಡವರು, 3 ಬಡವರಲ್ಲದವರು. ದೀರ್ಘಾವಧಿ ಬಡವರಲ್ಲಿ 2 ಪ್ರಕಾರಗಳು, ಸದಾ ಬಡವರು ಮತ್ತೊಂದು ಸಾಮಾನ್ಯ ಬಡವರು. ಹಾಗೆಯೇ ಕ್ಷಣಿಕ ಬಡವರಲ್ಲಿ ಕಡೆಯುವ ಬಡವರು ಮತ್ತು ಆಕಸ್ಮಿಕ ಬಡವರು. ಬಡವರಲ್ಲದವರು ಅಂತ ಹೇಳಿದ್ರೆ ಅವರು ಶ್ರೀಮಂತರು. ಇದನ್ನ ನಾವೊಂದು ರೇಖಾಚಿತ್ರದ ಮೂಲಕನೂ ಸಹ ವಿವರಿಸಬಹುದು. OY ಅಕ್ಷ ಮತ್ತು OX ಅಕ್ಷದಲ್ಲಿ ಒಂದು ಬಡತನದ ರೇಖೆಯನ್ನು ನಾವು ನೋಡಿದ್ರೆ, ಬಡತನದ ರೇಖೆಯನ್ನ ನಾವು ನೋಡ್ತಾ ಹೋದ್ರೆ ಬಡತನದ ರೇಖೆ ಪಾವರ್ಟಿ ಕರ್ವ್ ಅಂತ ಹೇಳ್ತೀವಿ. ಹಾಗೇನೆ ಇಲ್ಲಿ
ದೀರ್ಘಾವಧಿ ಬಡವರಲ್ಲಿ ಸದಾ ಬಡವರು ಹೇಗೆ ಜೀವನ ಮಾಡ್ತಾ ಇರ್ತಾರೆ? ಬಡತನದ ರೇಖೆಯ ಕೆಳಭಾಗದಲ್ಲಿಯೇ ಜೀವನ ನಡೆಸ್ತಾ ಇರ್ತಾರೆ. ಇವರನ್ನ ಸದಾ ಬಡವರು ಅಂತ ಹೇಳಿ ಕರಿತೀವಿ. ಸದಾ ಬಡವರು ಯಾವಾಗಲೂ ಸಹ ಬಡತನದ ರೇಖೆಯ ಕೆಳಭಾಗದಲ್ಲಿಯೇ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದು ಬಡತನದ ರೇಖೆ. ಹಾಗೇನೆ ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಎರಡನೇ ವರ್ಗವಾಗಿರ್ತಕ್ಕಂಥದ್ದು ಸದಾ ಬಡವರು, ಮತ್ತೊಂದು ಸಾಮಾನ್ಯ ಬಡವರು ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯ ಬಡವರು ಸಹ ಜೀವನದ ಹೆಚ್ಚು ಭಾಗ ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿಯೇ ಜೀವಿಸ್ತಾ ಇರ್ತಾರೆ. ಅವರು ಒಮ್ಮೆ ಮಾತ್ರ ಬಡತನದ ರೇಖೆಗಿಂತ ಮೇಲ್ಮಟ್ಟದಲ್ಲಿ ಜೀವನವನ್ನ ನಡೆಸಿರ್ತಾರೆ. ಹೀಗೆ ಇವರ ಒಂದು ಜೀವನ ನಿರ್ವಹಣೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಬಡತನದ ರೇಖೆ ಸಮೀಪಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಆದ್ರೆ ಒಮ್ಮೆ ಅವರು ಬಡತನದ ರೇಖೆಗಿಂತ ಮೇಲ್ಮಟ್ಟದಲ್ಲಿ ಜೀವನ ಮಾಡಿ ಆನಂತರ ಕೆಳಮಟ್ಟದಲ್ಲಿ ಜೀವನವನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಕ್ಷಣಿಕ ಬಡವರು ಯಾವ ರೀತಿ ಕಂಡುಬರ್ತಾರೆ ಅಂತ ಹೇಳಿದ್ರೆ, ಕ್ಷಣಿಕ ಬಡವರು ಅವರಲ್ಲಿ ಎರಡು ವರ್ಗಗಳಿದ್ದಾವೆ. ಕ್ಷಣಿಕ ಬಡವರಲ್ಲಿ ಒಂದು ಕಡೆಯುವ ಬಡವರು ಬಡತನದ ರೇಖೆಯ ಮೇಲೆ ಮತ್ತು ಕೆಳಗೆ ಅವರು ಜೀವನದ ಬಹುಭಾಗ ನಿರ್ವಹಿಸ್ತಾ ಇದ್ರೆ ಅವರನ್ನ ಕಡೆಯುವ ಬಡವರು ಅಂತೇಳಿ ಕರಿತೀವಿ. ಹಾಗೇನೆ ಮತ್ತೊಂದು ಸಂಗತಿಯನ್ನು ನೋಡ್ಬೋದು, ಆಕಸ್ಮಿಕ ಬಡವರನ್ನ ನಾವು ಹೇಗೆ ನೋಡಬಹುದು? ಆಕಸ್ಮಿಕ ಬಡವರು ಅವರು ಜೀವನದ ಬಹುಭಾಗ ಮೇಲ್ಮಟ್ಟದಲ್ಲಿಯೇ, ಬಡತನದ ರೇಖೆಯ ಮೇಲ್ಮಟ್ಟದಲ್ಲಿಯೇ ಜೀವನವನ್ನ ನಿರ್ವಹಿಸ್ತಾ ಇದ್ದು, ಒಮ್ಮೆ ಮಾತ್ರ ಬಡತನದ ರೇಖೆಗಿಂತ ಕೆಳಭಾಗದಲ್ಲಿ ಅವರು ಜೀವನವನ್ನು ನಡೆಸಿದ್ರೆ ಅವರನ್ನ ಆಕಸ್ಮಿಕ ಬಡವರು ಅಂತೇಳಿ ಕರಿತೀವಿ. ಹಾಗೇನೆ ಬಡವರಲ್ಲದವರ ಒಂದು ಚಿತ್ರವನ್ನು ನಾವು ನೋಡಿದ್ರೆ, ಬಡವರಲ್ಲದವರ ರೇಖಾಚಿತ್ರ, ಅವರು ಯಾವಾಗಲೂ ಸಹ ಬಡತನದ ರೇಖೆಯ ಮೇಲ್ಭಾಗದಲ್ಲಿ ಅವರು ಜೀವನವನ್ನು ನಡೆಸ್ತಾರೆ. ಬಡವರಲ್ಲದವರು. ಹೀಗೆ ನಾವು ಈ ಒಂದು ರೇಖಾಚಿತ್ರದ ಮೂಲಕನೂ ಸಹ ಬಡತನದ ವರ್ಗೀಕರಣವನ್ನ ನಾವು ನೋಡಬಹುದು. ಮೊದಲ ಎ ಮತ್ತು ಬಿ ಅಂತಕ್ಕಂಥದ್ದು ಯಾವುದು? ದೀರ್ಘಾವಧಿಯ ಬಡವರು. ಸದಾ ಬಡವರು ಯಾವಾಗಲೂ ಸಹ ಬಡತನದ ರೇಖೆಯ ಕೆಳಗಡೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಸಾಮಾನ್ಯ ಬಡವರು ಹೆಚ್ಚು ಕಾಲ ಬಡತನದ ರೇಖೆಯ ಕೆಳಭಾಗದಲ್ಲಿ ಜೀವನ ಮಾಡಿ ಒಮ್ಮೆ ಮಾತ್ರ ಬಡತನದ ರೇಖೆಯಾಗಿಂತ ಮೇಲ್ಭಾಗದಲ್ಲಿ ಜೀವನವನ್ನು ನಡೆಸಿರ್ತಾರೆ. ಹಾಗೆಯೇ ಕಡೆಯುವ ಬಡವರು, ಇವರು ಬಹುತೇಕ ಬಡತನದ ರೇಖೆಯ ಮೇಲೆ ಮತ್ತು ಕೆಳಭಾಗದಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೆಯೇ ಆಕಸ್ಮಿಕ ಬಡವರು, ಇವರು ಬಡತನದ ರೇಖೆಯ ಮೇಲ್ಭಾಗದಲ್ಲಿ ಜೀವನ ನಡೆಸಿ ಒಮ್ಮೆ ಮಾತ್ರ ಬಡತನದ ರೇಖೆಗಿಂತ ಕೆಳಭಾಗದಲ್ಲಿ ಜೀವನವನ್ನು ನಿರ್ವಹಿಸಿರ್ತಾರೆ. ಹಾಗೆಯೇ ಬಡವರಲ್ಲದವರು ಬಡತನದ ರೇಖೆಗಿಂತ ಮೇಲ್ಭಾಗದಲ್ಲಿಯೇ ಜೀವನವನ್ನ ನಿರ್ವಹಿಸುತ್ತಾರೆ. ಹೀಗೆ ನಾವು ಈ ಬಡತನದ ವರ್ಗೀಕರಣವನ್ನ
ನಾವು ನೋಡಬಹುದು. ಬಡತನದ ವರ್ಗೀಕರಣವನ್ನ ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸ್ತೀವಿ. 1 ದೀರ್ಘಾವಧಿ ಬಡವರು, 2 ಕ್ಷಣಿಕ ಬಡವರು, 3 ಬಡವರಲ್ಲದವರು ಅಂತ ಹೇಳಿ ನಾವು ನೋಡಬಹುದು. ಹಾಗೆಯೇ ಇದನ್ನ ರೇಖಾಚಿತ್ರದ ಮೂಲಕ ವಿವರಿಸಿರಿ ಅಥವಾ ರೇಖಾಚಿತ್ರದಲ್ಲಿ ಬರೆಯಿರಿ ಅಂತೇಳಿ ಅಸೈನ್ಮೆಂಟ್ ವರ್ಕಿಗೆ 4 ಅಂಕದ ಪ್ರಶ್ನೆಗೆ ಇದನ್ನು ಕೇಳ್ತಾರೆ. ಈ ರೇಖಾಚಿತ್ರವನ್ನ ಬರೀಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಬಡತನದ ರೇಖೆ. ಪಾವರ್ಟಿ ಲೈನ್ ಅಂತ ಹೇಳಿ ಕರಿತೀವಿ. ಬಡತನದ ರೇಖೆ. ಬಡತನದ ರೇಖೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬಡತನದ ರೇಖೆ ಅಂದ್ರೇನು ಅಂತ ಹೇಳಿ ನಾವು ನೋಡೋದಾದ್ರೆ, ಬಡವರು ಬಡತನದ ಮಟ್ಟವನ್ನು ಸೂಚಿಸುವಂತಹ ಆದಾಯದ ಮಟ್ಟದ ರೇಖೆಯನ್ನೇ ನಾವು ಬಡತನದ ರೇಖೆ ಅಂತೇಳಿ ಕರಿತೀವಿ. ಬಡತನ ಮಟ್ಟವನ್ನು ಸೂಚಿಸುವ ಆದಾಯದಕ್ಕೆ ಬಡತನದ ರೇಖೆ ಅಂತೇಳಿ ಕರಿಬಹುದು. ಅಥವಾ ಇನ್ನೊಂದು ರೀತಿಯಲ್ಲಿ ಕರೆಯೋದಾದ್ರೆ, ಬಡವರು ಮತ್ತು ಬಡವರಲ್ಲದವರನ್ನ ನಡುವೆ ಇರುವಂತಹ ರೇಖೆಯನ್ನೇ ಬಡತನದ ರೇಖೆ ಅಂತೇಳಿ ಕರಿತೀವಿ. ಬಡವರು ಮತ್ತು ಬಡವರಲ್ಲದವರನ್ನ ವಿಭಜಿಸುವ ರೇಖೆ. ಬಡವರು ಮತ್ತು ಬಡವರಲ್ಲದವರನ್ನ ವಿಭಜಿಸುವ ರೇಖೆ. ಬಡವರು ಅಂತ ಹೇಳಿದ್ರೆ ಯಾರು? ಮುಖ್ಯವಾಗಿ ಸಂಪೂರ್ಣ ಬಡವರು, ಹಾಗೇನೆ ಕಡು ಬಡವರು. ಹಾಗೇನೆ ಬಡವರಲ್ಲದವರು ಅಂತ ಹೇಳಿದ್ರೆ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಅಷ್ಟಾಗಿ ಬಡವರಲ್ಲದವರು, ಶ್ರೀಮಂತರು, ಇವರನ್ನು ನಾವು ಬಡವರಲ್ಲದವರು. ಹೀಗೆ ಬಡವರು ಮತ್ತು ಬಡವರಲ್ಲದವರ ನಡುವೆ ವಿಭಜಿಸುವಂತಹ ರೇಖೆಯನ್ನೇ ನಾವು ಬಡತನದ ರೇಖೆ ಅಂತೇಳಿ ಕರಿತೀವಿ. ಈ ಬಡತನದ ರೇಖೆಯನ್ನ ಮುಖ್ಯವಾಗಿ 2 ಮಾರ್ಗಗಳಲ್ಲಿ ವಿವರಿಸಲಾಗಿದೆ. 2 ಮಾರ್ಗಗಳಲ್ಲಿ ವಿವರಿಸಲಾಗಿದೆ. ಒಂದು, ಬಡತನದ ರೇಖೆಯನ್ನ ತಲಾ ವೆಚ್ಚದ ಮೂಲಕ ಬಡತನದ ರೇಖೆಯನ್ನ ನಿರ್ಧರಿಸಲಾಗಿದೆ. ತಲಾ ವೆಚ್ಚದ ಮೂಲಕ ಬಡತನದ ರೇಖೆಯ ನಿರ್ಧಾರ. ತಲಾ ವೆಚ್ಚದ ಮೂಲಕ ಬಡತನದ ರೇಖೆಯನ್ನ ನಿರ್ಧರಿಸಲಾಗಿದೆ. ಒಂದು, ಈ ಯೋಜನಾ ಭಾರತದ ಯೋಜನಾ ಆಯೋಗದವರು ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಬಡತನದ ರೇಖೆ ಅಂದ್ರೆ ಯಾವುದು ಅಂತೇಳಿ. ಅವರ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ 2400 ಕ್ಯಾಲೋರಿಗಳು. ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ 2400 ಕ್ಯಾಲೋರಿಗಳು 400 ಕ್ಯಾಲೋರಿ ಆಹಾರವನ್ನ ಸೇವಿಸುವುದಕ್ಕಿಂತ ಕಡಿಮೆ ಇರ್ತಕ್ಕಂಥವರು ಮತ್ತು ನಗರ ಪ್ರದೇಶದಲ್ಲಿ ದಿನವೊಂದಕ್ಕೆ 2100 ಕ್ಯಾಲೋರಿಗಿಂತಲೂ ಕಡಿಮೆ ಆಹಾರವನ್ನ ಸೇವಿಸುವವರನ್ನ ನಾವು ಬಡವರು ಅಂತೇಳಿ ಕರಿತೀವಿ. ಬಡತನದ ರೇಖೆಗಿಂತ ಕೆಳಗಿನವರು ಅಂತೇಳಿ ಕರಿತೀವಿ. ಇಲ್ಲಿ ತಲಾ ವೆಚ್ಚದ ಮೂಲಕ ಬಡತನದ ರೇಖೆಯನ್ನ ನಿರ್ಧರಿಸುವುದು. ತಲಾ ವೆಚ್ಚ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ದಿನವೊಂದಕ್ಕೆ 2400 ಕ್ಯಾಲೋರಿಗಿಂತ ಕಡಿಮೆ ಆಹಾರವನ್ನು ಸೇವಿಸ್ತಾ ಇದ್ದು ಮತ್ತು ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿಗಿಂತ ಕಡಿಮೆ ಆಹಾರವನ್ನು ಸೇವಿಸ್ತಾ ಇದ್ರೆ ಅವರನ್ನ ನಾವು ಬಡವರು ಅಂತೇಳಿ ಕರಿತೀವಿ. ಹೀಗೆ ಈ ಬಡವರು ಅನ್ನೋದನ್ನ ನಾವು ಈ ಒಂದು ವರ್ಗದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ವರ್ಗ ಅಂತ ಹೇಳಿದ್ರೆ ಮಾಸಿಕ ತಲಾ ಅನುಭೋಗದ ವೆಚ್ಚದ ಆಧಾರದ ಮೇಲೆ.
ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನದ ರೇಖೆಯನ್ನ ನಿರ್ಧರಿಸಲಾಗಿದೆ. ಬಡತನದ ರೇಖೆಯನ್ನ ಮಾಸಿಕ ತಲಾ ವೆಚ್ಚದ ಆಧಾರದ ಮೇಲೆ ಬಡತನದ ರೇಖೆಯನ್ನ ನಿರ್ಧರಿಸಲಾಗಿದೆ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 673 ಗ್ರಾಮೀಣ ಪ್ರದೇಶದಲ್ಲಿ 673ಗಿಂತಲೂ ಕಡಿಮೆ ಆದಾಯವನ್ನು ಪಡಿತಕ್ಕಂಥವ್ರು ಮತ್ತು ನಗರದಲ್ಲಿ 860 ರೂಪಾಯಿಗಿಂತಲೂ ಕಡಿಮೆ ಆದಾಯವನ್ನು ಪಡಿತಕ್ಕಂಥವ್ರನ್ನ ಬಡತನದ ರೇಖೆಯ ಕೆಳಗಿನವರು ಅಂತೇಳಿ ಕರಿತೀವಿ. ಮಾಸಿಕ ತಲಾ ಅನುಭೋಗದ ವೆಚ್ಚದ ಆಧಾರದ ಮೇಲೆ ಬಡತನದ ರೇಖೆಯನ್ನ ನಿರ್ಧರಿಸಲಾಯಿತು. ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಿಂಗಳಿಗೆ 673 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಪಡೆದ್ರೆ ಅವರು ಬಡವರಾಗಿರ್ತಾರೆ. ಹಾಗೆಯೇ ಯಾರು ನಗರ ಪ್ರದೇಶದಲ್ಲಿ 860 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಪಡಿತಾರೋ ಅವರನ್ನ ನಾವು ಬಡವರು ಅಥವಾ ಬಡತನದ ರೇಖೆಗಿಂತ ಕೆಳಗಿನವರು ಅಂತ ಹೇಳಿ ನಾವು ನೋಡಬಹುದು. ಆದರೆ ಈ ಒಂದು ವ್ಯಾಖ್ಯಾನಗಳು ಈ ಎರಡು ಮಾರ್ಗಗಳಲ್ಲಿ ಕೆಲವೊಂದು ದೋಷಗಳಿರೋದನ್ನ ನಾವು ನೋಡ್ಬೋದು, ವಿಮರ್ಶೆ ಮಾಡ್ಬೋದು. ಇಲ್ಲಿ ಎಲ್ಲಾ ಬಡವರನ್ನ ಒಂದೇ ಗುಂಪಿನಲ್ಲಿ ಸೇರಿಸಿರುವುದು. ಇದರ ವಿಮರ್ಶೆಯನ್ನು ಮಾಡಿದ್ರೆ ಎಲ್ಲಾ ಬಡವರನ್ನ ಒಂದೇ ಗುಂಪಿನಲ್ಲಿ ಸೇರಿಸಿದ್ದಾರೆ. ಎಲ್ಲಾ ಬಡವರನ್ನು ಸಹ ಒಂದೇ ಗುಂಪಿನಲ್ಲಿ ಸೇರಿಸಿರೋದನ್ನ ನಾವು ನೋಡಬಹುದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಬಡವರು ಅಂತ ಹೇಳಿದ್ರೆ 673 ರೂಪಾಯಿ ಆದಾಯದ ಆಧಾರದ ಮೇಲೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಮಾನ್ಯ ಬಡವರು, ಆಮೇಲೆ ಕಡು ಬಡವರು, ಸಂಪೂರ್ಣ ಬಡವರು, ಹಾಗೆಯೇ ಅಷ್ಟಾಗಿ ಬಡವರಲ್ಲದವರು ಇವರೆಲ್ಲರೂ ಸಹ ಒಂದೇ ಗುಂಪಿನಲ್ಲಿ ನಾವು ನೋಡ್ತಾ ಇರ್ತೀವಿ. ನಾವು ಬಡತನದ ಒಂದು ಜನರನ್ನ ವರ್ಗೀಕರಿಸಿದೀವಿ. ಹೇಗೆ ವರ್ಗೀಕರಿಸಿದೀವಿ? ಬಡವರು, ಬಡವರಲ್ಲದವರು, ಬಡವರಲ್ಲಿ 3 ವರ್ಗಗಳಾಗಿ ವಿಂಗಡಿಸಿದ್ದೀವಿ. 3 ವರ್ಗಗಳಾಗಿ ವಿಂಗಡಿಸಿದೀವಿ ಅಂತ ಹೇಳಿದ್ರೆ ಅಲ್ಲಿ ಕಡು ಬಡವರು ಬರ್ತಾರೆ, ಸಂಪೂರ್ಣ ಬಡವರು ಬರ್ತಾರೆ, ಹಾಗೆಯೇ ಬಡವರಲ್ಲದವರು ಬರ್ತಾರೆ. ಈ ಸಂಪೂರ್ಣ ಬಡವರು, ಕಡು ಬಡವರು ಇವರೆಲ್ಲರೂ ಸಹ ಒಂದೇ ಗುಂಪಿನಲ್ಲಿ ಸೇರಿಸಿರೋದ್ರಿಂದ ಇದು ಅಷ್ಟೊಂದು ಸಮಂಜಸವಾಗಿರ್ತಕ್ಕಂತಹ ಒಂದು ಬಡತನದ ರೇಖೆಯ ನಿರ್ಧಾರಕ ಅಲ್ಲ ಅಂತಕ್ಕಂಥದ್ದು ಒಂದು ವಾದ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಅಂಶಗಳನ್ನ ಪರಿಗಣಿಸಿಲ್ಲ. ಸಾಮಾಜಿಕ ಅಂಶಗಳನ್ನ ಪರಿಗಣಿಸಿಲ್ಲ. ಸಾಮಾಜಿಕ ಅಂಶಗಳು ಅಂತ ಹೇಳಿದ್ರೆ ಇಲ್ಲಿ ಕೇವಲ ಆದಾಯವನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಯಾವುದು ಬಡತನದ ರೇಖೆ ನಿರ್ಧಾರದಲ್ಲಿ ಆದಾಯವನ್ನ ಮಾತ್ರ ಪರಿಗಣಿಸಿದ್ದಾರೆ. ಯಾರು 673 ರೂಪಾಯಿಗಿಂತ ಕಡಿಮೆ ಆದಾಯ ಪಡೆದರು, ಹಾಗೆಯೇ ನಗರದಲ್ಲಿ 860 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಪಡಿತಕ್ಕಂಥವ್ರು, ಅಂದ್ರೆ ಆದಾಯದ ಆಧಾರದ ಮೇಲೆ ಬಡವರನ್ನು ನಿರ್ಧರಿಸಿದ್ದಾರೆ. ಆದರೆ ಸಾಮಾಜಿಕ ಅಂಶಗಳಾಗಿರ್ತಕ್ಕಂತಹ ಶಿಕ್ಷಣ, ವಸತಿ, ಹಾಗೆಯೇ ಆರೋಗ್ಯ ಸೇವೆಗಳು, ಹಾಗೆಯೇ ಮೂಲಭೂತ ಸೌಲಭ್ಯಗಳು ಇವುಗಳನ್ನ ಪರಿಗಣಿಸಿಲ್ಲ. ಸಾಮಾಜಿಕ ಅಂಶಗಳು, ಸಾಮಾಜಿಕ ಭದ್ರತೆಯ ಅಂಶಗಳನ್ನ ಪರಿಗಣಿಸಿಲ್ಲ. ಅಂದ್ರೆ ಸಾಮಾಜಿಕ ಅಂಶಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯದ ಅಂಶಗಳನ್ನ ಈ ಒಂದು ಬಡತನದ ರೇಖೆಯ ನಿರ್ಧಾರದಲ್ಲಿ ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಮತ್ತೊಂದು ವಿಮರ್ಶೆಯನ್ನ ನಾವು ನೋಡಬಹುದು. ಹಾಗೆಯೇ ಮತ್ತೆ ನೋಡೋದಾದ್ರೆ ಬಡತನದ ಉಪಶಮನದ ಮೂಲ ಉದ್ದೇಶ ಈಡೇರಿರುವುದಿಲ್ಲ.
ಮೂರನೇದಾಗಿರ್ತಕ್ಕಂಥದ್ದು ಬಡತನದ ಉಪಶಮನದ ಮೂಲ ಉದ್ದೇಶ ಈಡೇರಿಲ್ಲ. ಅಂದ್ರೆ ಬಡತನದ ಮೂಲ ಉಪಶಮನ ಅಂತ ಹೇಳಿದ್ರೆ ದೇಶದಲ್ಲಿ ಬಡತನ ಇಲ್ಲದೆ ಇರೋ ಹಾಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಒಂದು ಏನು ಉದ್ದೇಶ ಇತ್ತು ಆ ಉದ್ದೇಶ ಈಡೇರುವುದಿಲ್ಲ. ಅಂದ್ರೆ ಕೇವಲ 673 ರೂಪಾಯಿ ಪಡೆದ್ರೆ 674 ರೂಪಾಯಿ ಆದಾಯ ಪಡೆದ್ರೆ ಅವನು ಬಡವನಲ್ಲ ಅಂತ ಹೇಳೋದಾದ್ರೆ ಹಾಗಾದ್ರೆ ಬಡತನ ಅಂತಕ್ಕಂಥದ್ದು ನಿರ್ಮೂಲನೆ ಆಗುತ್ತಾ? 673 ರೂಪಾಯಿಗಿಂತ ಕಡಿಮೆ ಇರಬೇಕು. ಒಂದು ವೇಳೆ 674 ರೂಪಾಯಿ ಇದ್ರೆ ಹಾಗಾದ್ರೆ ಅವನು ಬಡವನ ಅಥವಾ ಬಡವರಲ್ಲದವನು? ಹೀಗಾಗಿ ನಾವು ಬಡತನದ ಉಪಶಮನ ಅಂತ ಅಂದ್ರೆ ಏನು, ಮುಖ್ಯವಾಗಿ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ನಾವು 674, 675 ರೂಪಾಯಿ ಹೀಗೆ ಪಡೆದಿರ್ತಕ್ಕಂಥವ್ರು, ಹಾಗೇನೆ 865, 60, 70 ಈ ರೀತಿ ಪಡೆದಿರ್ತಕ್ಕಂಥವ್ರನ್ನು ಸಹ ಬಡವರು ಅಂತ ಹೇಳಿ ಪರಿಗಣಿಸಿದಾಗ ಮಾತ್ರ ಅಲ್ಲಿ ಬಡತನದ ಉಪಶಮನ ಆಗುತ್ತದೆ. ಬಡತನದ ಉಪಶಮನ ಆಗಬೇಕು ಅಂತ ಹೇಳಿದ್ರೆ ಎಲ್ಲಾ ಬಡವರನ್ನು ಸಹ ನಾವು ಬಡತನದ ರೇಖೆಗಿಂತ ಕೆಳಗಿನವರು ಅಂತ ಹೇಳಿ ನಿರ್ಧಾರ ಮಾಡಿದಾಗ ಮಾತ್ರ ಈ ಬಡತನ ಉಪಶಮನ ಆಗುತ್ತದೆ. ಹಾಗೆಯೇ ಮತ್ತೊಂದು ಇಲ್ಲಿ ಆದಾಯ ಮತ್ತು ಆಸ್ತಿ ಈ ಅನುಭೋಗದ ವೆಚ್ಚದ ಮೇಲೆ ಮಾತ್ರ ನಿರ್ಧಾರ ಮಾಡಿದ್ದಾರೆ. 4ನೇದಾಗಿರ್ತಕ್ಕಂಥದ್ದು ಆದಾಯ ಮತ್ತು ಅನುಭೋಗದ ವೆಚ್ಚದ ಆಧಾರದ ಮೇಲೆ, ವೆಚ್ಚದ ಆಧಾರದ ಮೇಲೆ ಮಾತ್ರ ಇದನ್ನು ನಿರ್ಧಾರ ಮಾಡಿದ್ದಾರೆ. ಆದಾಯದ ಅಂಶವನ್ನು ಮಾತ್ರ ಪರಿಗಣಿಸಿ ಇದನ್ನು ನಿರ್ಧಾರ ಮಾಡಿದರೆ ಇಲ್ಲಿ ಸಾಮಾಜಿಕ ಅಂಶಗಳನ್ನ ಪರಿಗಣಿಸಲಿಲ್ಲ ಅಂತಕ್ಕಂಥದ್ದು. ಮತ್ತೊಂದು ನೋಡೋದಾದ್ರೆ ಬಡತನವನ್ನು ಅಂದಾಜಿಸುವ ಪರ್ಯಾಯ ವಿಧಾನಗಳ ಅನಿವಾರ್ಯತೆ ಇದೆ. ಬಡತನವನ್ನ ಅಂದಾಜಿಸುವಂತಹ ಪರ್ಯಾಯ ವಿಧಾನಗಳನ್ನ ನಾವು ನೋಡಬೇಕಾಗುತ್ತದೆ. ಬಡತನವನ್ನು ಉಪಶಮನ ಮಾಡತಕ್ಕಂತಹ ಇತರೆ ಒಂದು ಶೋಧನೆಯನ್ನು ನಾವು ಮಾಡಬೇಕು. ಬಡವರನ್ನು ಅಂದಾಜಿಸುವಂತಹ ಇತರೆ ಮಾರ್ಗಗಳು ಯಾವುದಾದ್ರೂ ಇದ್ರೆ ಅದನ್ನ ನಾವು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಅರ್ಥಶಾಸ್ತ್ರಜ್ಞರ ಮತ್ತು ವಿದ್ವಾಂಸರ ಪ್ರಮುಖವಾಗಿರ್ತಕ್ಕಂತಹ ವಾದವಾಗಿದೆ. ಒಟ್ಟಾರೆ ಈ ವಿಷಯದಲ್ಲಿ ನಾವು ತಿಳ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ ಬಡತನದ ರೇಖೆ ಅಂತಕ್ಕಂಥದ್ದು ಕೇವಲ ಆದಾಯ ಮತ್ತು ಅನುಭೋಗದ ವೆಚ್ಚದ ಆಧಾರದ ಮೇಲೆ ನಿರ್ಧಾರ ಆಗಿದೆ. ಇಲ್ಲಿ ಸಾಮಾಜಿಕ ಅಂಶಗಳನ್ನ ಪರಿಗಣಿಸಿಲ್ಲ. ಸಾಮಾಜಿಕ ಅಂಶಗಳು ಅಂತ ಹೇಳಿದ್ರೆ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು ಇವ್ಯಾವ ಸೌಲಭ್ಯಗಳನ್ನು ಸಹ ಪರಿಗಣಿಸಿಲ್ಲ. ಕೇವಲ ಆದಾಯದ ಅಂಶವನ್ನ ಪರಿಗಣಿಸಿದ್ದಾರೆ. ಹಾಗೆಯೇ ಮತ್ತೊಂದು ನೋಡೋದಾದ್ರೆ ಇಲ್ಲಿ ಒಂದೇ ಗುಂಪಿನಲ್ಲಿ ಸೇರಿಸಿದ್ದಾರೆ. ಎಲ್ಲಾ ಬಡವರನ್ನು ಸಹ ಒಂದೇ ರೀತಿಯಲ್ಲಿ ಮಾಪನ ಮಾಡಿದ್ದಾರೆ. ನಾವು ಸುಮ್ಮನೆ ಹೇಳೋದಷ್ಟೇ ಬಡ ಜನರನ್ನ ವರ್ಗೀಕರಿಸಿರೋದು. ಬಡವರು, ಬಡವರಲ್ಲದವರು ಅಂತಕ್ಕಂಥದ್ದು. ಸಂಪೂರ್ಣ ಬಡವರು, ಕಡು ಬಡವರು ಇವರೆಲ್ಲರೂ ಸಹ ಒಂದೇ ಗುಂಪಿನಲ್ಲಿ ಸೇರಿಸಿದ್ದಾರೆ. ಅಥವಾ ಇಲ್ಲಿ ಇನ್ನೊಂದು ವರ್ಗೀಕರಣವನ್ನು ನೋಡಿದೀವಿ. ಒಂದು ದೀರ್ಘಾವಧಿ ಬಡವರು, ಸದಾ ಬಡವರು, ಸಾಮಾನ್ಯ ಬಡವರು, ಕ್ಷಣಿಕ ಬಡವರು, ಕಡೆಯುವ ಬಡವರು, ಹೀಗೆ ಈ ಎಲ್ಲಾ ಬಡವರನ್ನು ಸಹ ಒಂದೇ ಗುಂಪಿನಲ್ಲಿ ಈ ಬಡತನದ ರೇಖೆ ಅಂತಕ್ಕಂಥದ್ದು ಸೇರಿಸಿರೋದ್ರಿಂದ ಇದು ಅಷ್ಟೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಮಾನದಂಡ ಅಲ್ಲ ಅಂತಕ್ಕಂಥದ್ದು ತಜ್ಞರು ಮತ್ತು ವಿದ್ವಾಂಸರ ಒಂದು ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ಒಂದು ಬಡವರ ಮಾಪನವನ್ನ ನಾವು ಇತರೆ ಪರ್ಯಾಯ ಮಾರ್ಗಗಳನ್ನ ನಾವು ಅನುಸರಿಸಬೇಕು. ಪರ್ಯಾಯ ಮಾರ್ಗಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಸೇನ್ ಸೂಚಿ, ಅಮರ್ತ್ಯ ಸೇನ್ ರವರ ಸೇನ್ ಸೂಚಿ ಅಂತಕ್ಕಂಥದ್ದು ಒಂದು ಮಾರ್ಗ ಇದೆ, ಅದನ್ನ ಪರಿಗಣಿಸಬೇಕು. ಹಾಗೇನೆ ಇನ್ನೊಂದು ಇದೆ ಬಡತನದ ಅಂತರ್ಸೂಚಿ.
ಈ ಸಂಗತಿಗಳನ್ನು ನಾವು ಪರಿಗಣಿಸಬೇಕು. ಇದರಲ್ಲಿ ಅಮರ್ತ್ಯ ಸೇನ್ ಭಾರತದ ಒಂದು ನೊಬೆಲ್ ಪಾರಿತೋಷಕವನ್ನು, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕವನ್ನು ಪಡೆದಂತ ಅಮರ್ತ್ಯ ಸೇನ್ ರವರು ತಮ್ಮ ಬಡತನದ ಮಾಪನಕ್ಕಾಗಿ ಸೇನ್ ಸೂಚಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆದಾಯ ಅಥವಾ ಅನುಭೋಗ ವೆಚ್ಚ, ಹಾಗೆಯೇ ಅವರ ಆರೋಗ್ಯ ಸ್ಥಿತಿಗತಿಗಳು, ಹಾಗೆಯೇ ಅವರ ಶಾಲಾ ದಾಖಲಾತಿಗಳು, ಶೈಕ್ಷಣಿಕ ಪ್ರಗತಿ, ಈ ಎಲ್ಲ ಸಂಗತಿಗಳನ್ನು ಸಹ ಸೇನ್ ಸೂಚಿಯಲ್ಲಿ ಮಾನದಂಡ ಮಾಡಿದ್ದಾರೆ. ಹಾಗೆಯೇ ರಾಜಕೀಯ ಅವಕಾಶಗಳು, ಪ್ರಾತಿನಿಧ್ಯತೆಯನ್ನು, ಮುಖ್ಯವಾಗಿ ಬಡವರಿಗೆ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅವಕಾಶಗಳು, ರಾಜಕೀಯ ಅವಕಾಶಗಳನ್ನು, ರಾಜಕೀಯ ಸ್ವಾತಂತ್ರ್ಯಗಳನ್ನು ಸಹ ಈ ಸೂಚಿಯಲ್ಲಿ ನಾವು ನೋಡಬಹುದಾಗಿದೆ. ಹೀಗೆ ಒಟ್ಟಾರೆಯಾಗಿರ್ತಕ್ಕಂತಹ ಒಂದು ಸಂಗತಿಯಲ್ಲಿ ಬಡತನದ ರೇಖೆಯಲ್ಲಿ ನಾವು ಕೇವಲ ಆದಾಯವನ್ನು ಮಾತ್ರ ಪರಿಗಣಿಸಿದ್ದೀವಿ, ಸಾಮಾಜಿಕ ಅಂಶಗಳನ್ನು ಪರಿಗಣಿಸಿಲ್ಲ. ಈ ಸೇನ್ ಸೂಚಿ ಮತ್ತು ಬಡತನದ ಅಂತರ್ ಸೂಚಿ ಅಂತಕ್ಕಂಥದ್ದು ಈ ವರ್ಷದ ಪಠ್ಯಕ್ರಮದಲ್ಲಿ ಇಲ್ಲ. ಅದನ್ನು ನೀವು ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಹೆಚ್ಚು ಆಳವಾದಂತಹ ಅಧ್ಯಯನ ಮಾಡಬಹುದು, ಅಥವಾ ಪದವಿ ಅಥವಾ ಸ್ನಾತಕೋತ್ತರ ಪದವಿಗಳಲ್ಲಿ ಇದರ ಬಗ್ಗೆ ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡೋದಕ್ಕೆ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ಪಠ್ಯಕ್ರಮವನ್ನು ವಿವರಿಸಲಾಗಿದೆ. ಅನಂತರ ಇಷ್ಟು ಈ ಬಡತನದ ರೇಖೆ. ಇನ್ನು ಮತ್ತೊಂದು ಪರಿಕಲ್ಪನೆ, ಭಾರತದಲ್ಲಿ ಬಡವರ ಸಂಖ್ಯೆ. ಭಾರತದಲ್ಲಿ ಬಡವರ ಸಂಖ್ಯೆ ಭಾರತದಲ್ಲಿ ಬಡವರ ಸಂಖ್ಯೆ. ಭಾರತದಲ್ಲಿ ಬಡವರ ಸಂಖ್ಯೆಯನ್ನ ಮುಖ್ಯವಾಗಿ ತಲಾ ಎಣಿಕೆಯ ಮೂಲಕ ಮಾಪನ ಮಾಡಲಾಗುತ್ತದೆ. ಭಾರತದಲ್ಲಿ ಬಡವರ ಸಂಖ್ಯೆಯನ್ನ ತಲಾ ಎಣಿಕೆ ಮೂಲಕ ಮಾಪನ ಮಾಡಲಾಗುತ್ತದೆ. ತಲೆ ಎಣಿಕೆ ಅನುಪಾತ, ತಲಾ ಎಣಿಕೆ ಅನುಪಾತ. ಭಾರತದಲ್ಲಿ ಬಡವರನ್ನ ತಲೆ ಎಣಿಕೆ ಅನುಪಾತದ ಮೂಲಕ ಭಾರತದ ಬಡವರ ಸಂಖ್ಯೆಯನ್ನು ನಾವು ನೋಡ್ತೀವಿ. ಒಂದು ಬಡತನದ ರೇಖೆಗಿಂತ ಕೆಳಗಿರುವ ಜನರ ಪ್ರಮಾಣದ ಆಧಾರದ ಮೇಲೆ ಬಡವರ ಸಂಖ್ಯೆಯನ್ನ ಗುರುತಿಸಿದರೆ, ಬಡವರ ಸಂಖ್ಯೆಯನ್ನ ನಾವು ಅಂದಾಜಿಸಿದರೆ ಅವರನ್ನ ನಾವೆಂತ ಕರಿತೀವಿ, ತಲಾ ಎಣಿಕೆ ಅನುಪಾತ ಅಂತ ಹೇಳಿ ಕರಿತೀವಿ. ತಲಾ ಎಣಿಕೆ ಅನುಪಾತ ಅಂತ ಹೇಳಿದ್ರೆ ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವಿಸುವ ಜನರನ್ನ ಎಣಿಕೆ ಮಾಡುವುದರ ಮೂಲಕ ಬಡತನವನ್ನ ಅಂದಾಜಿಸಿದರೆ ಅದನ್ನ ತಲಾ ಎಣಿಕೆ ಅನುಪಾತ ಅಂತೇಳಿ ಕರಿತೀವಿ. ಈ ಒಂದು ಅನುಪಾತದಲ್ಲಿ ಬಡವರ ಸಂಖ್ಯೆಯನ್ನು ನಾವು ನಿರ್ಧರಿಸ್ತೀವಿ. ಹಾಗಾದ್ರೆ ಬಡವರ ಒಂದು ಸಂಖ್ಯೆ, ಭಾರತದಲ್ಲಿ ಬಡತನದ ಸಂಖ್ಯೆ ಎಷ್ಟಿದೆ, ಬಡವರ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ನಮಗೆ ಯೋಜನಾ ಆಯೋಗದ ಒಂದು ಸಂಸ್ಥೆಯಾಗಿರ್ತಕ್ಕಂತಹ NSSO ಅಂತಕ್ಕಂತಹ ಸಂಸ್ಥೆಯವರು, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಥವಾ ಇವರನ್ನ ನಾವೆಂತ ಕರಿತೀವಿ, ಮುಖ್ಯವಾಗಿ ಭಾರತದಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು ಮಾದರಿ ಸಮೀಕ್ಷಾ ಸಂಸ್ಥೆ, ಭಾರತದ ಮಾದರಿ ಸಮೀಕ್ಷಾ ಸಂಸ್ಥೆಯವರು. ಇವರು ಆಗಿಂದಾಗೆ ಭಾರತದಲ್ಲಿರ್ತಕ್ಕಂಥ ಬಡವರ ಪ್ರಮಾಣವನ್ನ ನಮಗೆ ವಿವರಿಸ್ತಾ ಇರ್ತಾರೆ. ಅಂದ್ರೆ ಬಡತನದ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನೋಡಬಹುದಾಗಿದೆ. ಇವರ ಒಂದು ಬಡತನವನ್ನು ಅಂದಾಜು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಅನುಭೋಗದ ವೆಚ್ಚದ ಮೇಲೆ ಬಡವರನ್ನ ಅಂದಾಜಿಸ್ತಾರೆ. NSSO ಆದವರು ಅನುಭೋಗದ ವೆಚ್ಚದ ಮೇಲೆ, ಅನುಭೋಗದ ವೆಚ್ಚದ ಆಧಾರದ ಮೇಲೆ ಬಡವರನ್ನ ಅಂದಾಜಿಸ್ತಾರೆ. ಅನುಭೋಗ ವೆಚ್ಚ ಅಂತ ಹೇಳಿದ್ರೆ ಅವರು ಪಡಿತಕ್ಕಂಥ ಆದಾಯ ಮತ್ತು ಆಸ್ತಿಯ ಆಧಾರದ ಮೇಲೆ, ಮಾಸಿಕ ಅಥವಾ ದಿನನಿತ್ಯದ ಆದಾಯ ಅಥವಾ ಮಾಸಿಕ ಆದಾಯದ ಆಧಾರದ ಮೇಲೆ
ಅಲ್ಲಿ ಬಡವರನ್ನ ಅಂದಾಜಿಸ್ತಾ ಹೋಗ್ತಾರೆ. ಹಾಗೇನೆ ಇವರು 1973-74ರಲ್ಲಿ ಭಾರತದ ಬಡತನದ ಪ್ರಮಾಣ ಇವರ ಒಂದು ಅಂಕಿಅಂಶದಲ್ಲಿ 1973-74ರಲ್ಲಿ ಭಾರತದಲ್ಲಿರ್ತಕ್ಕಂತಹ ಬಡವರ ಪ್ರಮಾಣ 320 ದಶಲಕ್ಷಗಳು. 320 ದಶಲಕ್ಷ ಜನರು ಬಡತನವನ್ನ ಹೊಂದಿದ್ರು. 320 ದಶಲಕ್ಷ ಜನರು ಬಡವರಾಗಿದ್ರು. ಅನಂತರ ಈ ಪ್ರಮಾಣ ಕಡಿಮೆ ಆಗುತ್ತದೆ 2012-13ರಲ್ಲಿ ಇದರ ಪ್ರಮಾಣ ಕಡಿಮೆಯಾಗಿ 270 ದಶಲಕ್ಷ ಜನಕ್ಕೆ ಕಡಿಮೆಯಾಗುತ್ತದೆ. 270 ದಶಲಕ್ಷ ಜನರು ಭಾರತದಲ್ಲಿ ಬಡವರಿದ್ದಾರೆ ಅಂತ ಹೇಳಿ NSSO ಸಮೀಕ್ಷೆಯವರು ಮಾಹಿತಿಯನ್ನ ನೀಡಿದ್ದಾರೆ. ಅಂದರೆ ಭಾರತದಲ್ಲಿ 55% ಜನರು 1975ರಲ್ಲಿ 1973-74ರಲ್ಲಿ 55% ಜನರು ಬಡವರಾಗಿದ್ದರು. ಬಡತನದ ರೇಖೆಗಿಂತ ಕೆಳಗೆ ಜೀವನವನ್ನು ನಿರ್ವಹಿಸ್ತಾ ಇದ್ರು. ಆದರೆ 2012-2013ರಲ್ಲಿ 22% ಜನರು ಬಡತನದ ರೇಖೆಗಿಂತ ಕೆಳಗಿನವರು ಅಂತೇಳಿ ಕರೀತಾರೆ. ಅಂದ್ರೆ ಬಡತನದ ಪ್ರಮಾಣ ಅಂತಕ್ಕಂಥದ್ದು ಬಹಳಷ್ಟು ತೀವ್ರವಾಗಿ ಕಡಿಮೆಯಾಗಿರೋದನ್ನ ಈ ದತ್ತಾಂಶಗಳು ನಮಗೆ ನೀಡ್ತವೆ. ನಂತರ ಇಲ್ಲಿ ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ಈ ಬಡವರಲ್ಲಿ 1973-74ರಲ್ಲಿ ಏನು ಇನ್ನು 320 ದಶಲಕ್ಷ ಜನರು ಇರ್ತಾರಲ್ಲ, ಇವರಲ್ಲಿ 80% ಗ್ರಾಮೀಣ ಪ್ರದೇಶದ ಬಡವರು. ಗ್ರಾಮೀಣ ಪ್ರದೇಶದ ಬಡವರಾಗಿದ್ದಾರೆ. 80% ಜನರು ಗ್ರಾಮೀಣ ಪ್ರದೇಶದ ಬಡವರಿದ್ರು ಅಂತ ಹೇಳಿದ್ರೆ 300 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನಮಗೆ 180 ದಶಲಕ್ಷ ಜನರು ಗ್ರಾಮೀಣ ಬಡವರು, ಅಥವಾ 180 ದಶಲಕ್ಷ ಜನರು ಅಥವಾ 190 ದಶಲಕ್ಷ ಜನರು ಗ್ರಾಮೀಣ ಬಡವರು ಅಂತಕ್ಕಂಥದ್ದನ್ನ ನೋಡ್ಬೋದು. ಅಂದ್ರೆ 80% ಬಡವರು ಗ್ರಾಮೀಣ ಪ್ರದೇಶದಲ್ಲಿಯೇ ವಾಸವಾಗಿದ್ರು. ಈಗಲೂ ಸಹ ಗ್ರಾಮೀಣ ಪ್ರದೇಶದವರೇ ಪ್ರಸ್ತುತ ಸನ್ನಿವೇಶದಲ್ಲಿಯೂ ಸಹ ಗ್ರಾಮೀಣ ಪ್ರದೇಶದವರೇ ಹೆಚ್ಚು ಬಡವರಾಗಿರೋದನ್ನ ನಾವು ನೋಡಬಹುದು. ಹಾಗೆಯೇ 1973-12ರ ಅವಧಿಯಲ್ಲಿ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆಯಾಗಿದೆ. ಬಡತನದ ಪ್ರಮಾಣ ಅಂತಕ್ಕಂಥದ್ದು ನಿರಂತರವಾಗಿ ಕಡಿಮೆಯಾಗಿದೆ. 1973-74ರಿಂದ ಭಾರತದಲ್ಲಿ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆಯಾಗ್ತಾ ಹೋಗಿರೋದನ್ನ ನಾವು ನೋಡಬಹುದು. ಹಾಗೆಯೇ ಇಲ್ಲಿ ಇಳಿಕೆಯ ಸ್ವರೂಪ ಪ್ರೋತ್ಸಾಹದಾಯಕವಾಗಿಲ್ಲ. ಇಳಿಕೆಯ ಸ್ವರೂಪ ಪ್ರೋತ್ಸಾಹದಾಯಕವಾಗಿಲ್ಲ. ಇಳಿಕೆಯ ಸ್ವರೂಪ ಅಂತಕ್ಕಂಥದ್ದು ಉತ್ಸಾಹವನ್ನು ತುಂಬುತ್ತಾ ಇಲ್ಲ ಅಂತ ಹೇಳಿದ್ರೆ, 1973-74ರಲ್ಲಿ 55% ಬಡವರಿದ್ರು. ಈಗ ಪ್ರಸ್ತುತ 22%. ಬಡತನದ ಪ್ರಮಾಣ ಇಳಿಕೆ ಆಗಿದೆ. ಆದರೆ ಸರ್ಕಾರದ ಈ ಕಾರ್ಯಕ್ರಮಗಳು ಹೋಲಿಸಿಕೊಂಡ್ರೆ ಆ ಇಳಿಕೆಯ ಪ್ರಮಾಣ ಪ್ರೋತ್ಸಾಹದಾಯಕವಾಗಿಲ್ಲ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೆಯೇ ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡವರ ಒಂದು ನಡುವಿನ ಅಂತರ, ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡವರ ನಡುವಿನ ಅಂತರ ಅಂತಕ್ಕಂಥದ್ದು ಕಡಿಮೆಯಾಗ್ತಾ ಹೋಗಿದೆ. ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, 1973-74ರಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿರತಕ್ಕಂತಹ ರಾಜ್ಯಗಳು ಒಂದು ತಮಿಳುನಾಡು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ,
ಬಿಹಾರ್ ಮತ್ತು ಒರಿಸ್ಸಾ ರಾಜ್ಯಗಳು. ಒರಿಸ್ಸಾ ರಾಜ್ಯಗಳು ಅತಿ ಹೆಚ್ಚು ಬಡತನವನ್ನು ಹೊಂದಿದ್ವು. ಅತಿ ಹೆಚ್ಚು ಬಡತನವನ್ನು ಹೊಂದಿರತಕ್ಕಂಥ ರಾಜ್ಯ ತಮಿಳುನಾಡು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಂಜಾಬ್, ಬಿಹಾರ್ ಮತ್ತೊಂದು ಒರಿಸ್ಸಾ ರಾಜ್ಯಗಳು ಅತಿ ಹೆಚ್ಚು ಬಡತನವನ್ನು ಹೊಂದಿರುವಂತಹ ರಾಜ್ಯಗಳಾಗಿವೆ. ಆದರೆ 2011-12ರಲ್ಲಿ ಮುಖ್ಯವಾಗಿ ಹೆಚ್ಚು ಬಡತನವನ್ನು ಹೊಂದಿರತಕ್ಕಂಥ ರಾಜ್ಯಗಳು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ ಮತ್ತು ಒರಿಸ್ಸಾ ರಾಜ್ಯಗಳು. ಈ ರಾಜ್ಯಗಳು ಹೆಚ್ಚು ಬಡತನವನ್ನು ಹೊಂದಿದ್ದವು. ಆದರೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳು ಮಾತ್ರ ಬಡತನದ ರೇಖೆಗಿಂತ ಹೆಚ್ಚು ಬಡತನದ ಕಡಿಮೆ ಮಾಡುವುದರಲ್ಲಿ ಹೆಚ್ಚು ಪ್ರಗತಿಯನ್ನ ಸಾಧಿಸಿದ್ದುವು ಅನ್ನೋದನ್ನ ನಾವು ನೋಡಬಹುದು. ಹೀಗಾಗಿ ಈ ಒಂದು ಬಡತನದ ರೇಖೆಯ ಜನರನ್ನ ಎಣಿಕೆ ಮಾಡುವಲ್ಲಿ ತಲಾ ಎಣಿಕೆ ಅನುಪಾತ, ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರನ್ನ ಎಣಿಕೆ ಮಾಡುವುದರ ಮೂಲಕ, ಅಂದಾಜಿಸಿದರೆ ಅದನ್ನ ತಲಾ ಎಣಿಕೆ ಅನುಪಾತ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಈ ಭಾರತದಲ್ಲಿ ಬಡವರ ಸಂಖ್ಯೆಯನ್ನ ನಮಗೆ ಮಾಹಿತಿಯನ್ನು ನೀಡ್ತಕ್ಕಂಥವ್ರು ಅಂತ ಹೇಳಿದ್ರೆ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯವರು. ಇವರು ಅನುಭೋಗದ ವೆಚ್ಚದ ಆಧಾರದ ಮೇಲೆ ಭಾರತದಲ್ಲಿ ಬಡವರನ್ನ ಅಂದಾಜಿಸ್ತಾ ಇರ್ತಾರೆ. ಅದರಲ್ಲೂ 1973-74ರಲ್ಲಿ ಭಾರತದಲ್ಲಿ 55% ಬಡವರಿದ್ದಾರೆ ಅಂತ ಹೇಳಿ ಸಮೀಕ್ಷೆ ಅಂದಾಜು ಮಾಡಿತ್ತು. ಹಾಗೆಯೇ 2012-13ರಲ್ಲಿ 22% ಬಡವರು 22% ಇದ್ರು. ಅದರಲ್ಲಿ ಗ್ರಾಮೀಣ ಪ್ರದೇಶದವರೇ ಹೆಚ್ಚಾಗಿದ್ದರು. ಗ್ರಾಮೀಣ ಪ್ರದೇಶದವರು 80% ಬಡವರು ಹೊಂದಿದ್ರು. ಇಲ್ಲಿ ಬಡತನದ ಇಳಿಕೆಯ ಸ್ವರೂಪ ಪ್ರೋತ್ಸಾಹದಾಯಕವಾಗಿಲ್ಲ, ಇಳಿಕೆ ಆಗ್ತಾ ಇದೆ, ಆದರೆ ನಿರೀಕ್ಷೆಗೆ ತಕ್ಕಂತೆ ಅದು ಇಳಿಕೆ ಆಗ್ತಾ ಇಲ್ಲ. ಅತಿ ಹೆಚ್ಚು ಬಡವರನ್ನ ಹೊಂದಿದ್ದಂತಹ ರಾಜ್ಯಗಳು ತಮಿಳುನಾಡು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ರಾಜ್ಯಗಳು. ಆದರೆ ತಮಿಳುನಾಡು ಮತ್ತು ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಬಡತನವನ್ನು ಇಳಿಕೆ ಮಾಡುವುದರಲ್ಲಿ ಸಂಪೂರ್ಣ ಯಶಸ್ಸನ್ನ ಸಾಧಿಸಿದವು. ಆದರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ ಮಾತ್ರ ಇಂದಿಗೂ ಸಹ ರಾಷ್ಟ್ರೀಯ ಮಟ್ಟಕ್ಕಿಂತ ಅಧಿಕ ಬಡತನದ ಪ್ರಮಾಣ ಇರತಕ್ಕಂತಹ ರಾಜ್ಯಗಳಾಗಿದ್ದಾವೆ. ಇಷ್ಟು ಇವತ್ತಿನ ವಿಷಯ. ಇವತ್ತಲ್ಲಿ ನಾವು ಒಂದು ಬಡತನದ ವರ್ಗೀಕರಣ, 2 ಬಡತನದ ರೇಖೆ, 3 ಭಾರತದಲ್ಲಿ ಬಡವರ ಸಂಖ್ಯೆ, ಈ 3 ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ದೀವಿ.